ಮಹೇಂದ್ರಗೆ ಇತ್ತ ಬೇರೆ ಮಹಿಳೆ ಜೊತೆಗೆ ಅಫೇರ್, ಅನೈತಿಕ ಸಂಬಂಧದ ಹಿನ್ನೆಲೆ ಕೊಲೆ ಮಾಡಿರುವ ಅನುಮಾನವೂ ಕೂಡ ಇದೆ. ಮಹಿಳೆ ಜೊತೆ ಮಾತನಾಡಲು ಇನ್ನೊಂದು ಮೊಬೈಲ್ ಅನ್ನ ಆತ ಬಳಕೆ ಮಾಡ್ತಾ ಇದ್ನಾ? 2 ಮೊಬೈಲ್ಗಳನ್ನ ಬಳಸ್ತಾ ಇದ್ದನಂತೆ ಆರೋಪಿ ಮಹೇಂದ್ರ ರೆಡ್ಡಿ. 2 ಮೊಬೈಲ್ ವಶಕ್ಕೆ ಪಡೆದು ಮಾಹಿತಿಯನ್ನ ಈಗ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಡಿಲೀಟ್ ಆಗಿರುವ ಮಾಹಿತಿಯನ್ನ ಪಡೆಯೋದಕ್ಕೆ FSLಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೃತಿಕಾ ಕೊಲೆ ಪ್ಲಾನ್ ನಲ್ಲಿದ್ಯಾ ಆ ಮಹಿಳೆಯ ಕೈವಾಡ? ಯಾವ ಮಹಿಳೆ? ಆ ಮಹಿಳೆ ಮತ್ತು ಮಹೇಂದ್ರ ಇಬ್ರು ಕೂಡ ಸೇರ್ಕೊಂಡು ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ರಾ? ಕೊಲೆಗೆ ಸ್ಕೆಚ್ ಹಾಕಿದ್ರಾ? ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮಹೇಂದ್ರ ರೆಡ್ಡಿ ಬಂಧನವೂ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇಬ್ರು ಡಾಕ್ಟ್ರು ಆಕೆಗೆ ಅನಾರೋಗ್ಯ ಇತ್ತಂಥೇಳಿ ಕೊಲೆ ಮಾಡಿದ್ರು, ಅನೆಸ್ಥೇಷಿಯಾ ಕೊಟ್ಟರು ಅನ್ನುವಂಥ ವಿಚಾರ ಒಂದು ಕಡೆಯಲ್ಲಾದರೆ, ಈ ಮಹಾನುಭಾವನಿಗೆ ಇನ್ನೊಬ್ಬಳ ಜೊತೆಲಿ ಅಫೇರ್ ಇತ್ತಂತೆ, ಬೇರೆ ಮೊಬೈಲೆಲ್ಲ ಬಳಸ್ತಾ ಇದ್ದಂತೆ. ಸತ್ಯಾಸತ್ಯತೆ ಏನು ಮಾದೇಶ್? ಪೊಲೀಸರ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಪೊಲೀಸರು ಕಲೆ ಹಾಕಿರುವಂಥ ಮಾಹಿತಿ ಏನು ಮಾದೇಶ್? ರಂಜಿತ್, ಈಗಾಗಲೇ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರ್ತಳ್ಳಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಕೊಲೆ ನಡೆದು 6 ತಿಂಗಳ ಬಳಿಕ ಈ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ UDR ಅಂದರೆ ಅನ್ಯಾಚುರಲ್ ಡೆತ್ ಅಂತೇಳಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದರು. ಅಂಟಿಲ್ FSL ರಿಪೋರ್ಟ್ ಬರೋವರೆಗೂ ಕೂಡ ಪೊಲೀಸರಿಗೆ ಗೊತ್ತಿರಲಿಲ್ಲ ಇದೊಂದು ಕೊಲೆ ಅಂತ. ಹೀಗಾಗಿ ಯಾವಾಗ FSL ರಿಪೋರ್ಟ್ ಬಂತು, ಆಕೆಗೆ ಅನೆಸ್ಥಿಯೇಷನನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಅದಾದಮೇಲೆ ಕೂಡಲೇ ಆತನನ್ನು ಅರೆಸ್ಟ್ ಮಾಡಿ ಪೊಲೀಸರು ಈಗ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಇಲ್ಲಿ ಬಯಲಾಗ್ತಿದೆ. ಒಂದು, ಆಕೆಗೆ ಕೃತಿಕಾ ರೆಡ್ಡಿಗೆ ಒಂದಷ್ಟು ಅನಾರೋಗ್ಯ ಇತ್ತು. ಆ ಒಂದು ಅನಾರೋಗ್ಯವಾದ ವಿಚಾರವನ್ನು ಮುಚ್ಚಿಟ್ಟು ಅವರ ಕುಟುಂಬಸ್ಥರು ಆತನಿಗೆ ಮಹೇಂದ್ರ ರೆಡ್ಡಿಗೆ ಮದುವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ವಿಚಾರ ಮದುವೆ ಆದಮೇಲೆ ಗೊತ್ತಾದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಆತನಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರತಿದಿನವೂ ಕೂಡ ಆಕೆಗೆ ವಾಂತಿ ಬರುವಂಥದ್ದಾಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಇತ್ತು. ಅಂದರೆ ಡೈಲಿ ಕೂಡ ಆಕೆಗೆ ಅನಾರೋಗ್ಯವನ್ನು ಆಕೆ ಎದುರಿಸ್ತಿದ್ಲು. ಆತ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ವಿಚಾರ. ಆದರೆ ನೆಕ್ಸ್ಟ್ ಮತ್ತೊಂದು ವಿಚಾರ ಏನಂತಂದರೆ, ಈತನಿಗೆ ಆ ಒಂದು ಆಕೆಗೆ ಅನಾರೋಗ್ಯ ಇರುವಂಥ ವಿಚಾರ ಗೊತ್ತಾದ ಮೇಲೆ ಈಕೆ ಬೇರೊಂದು ಮಹಿಳೆಯ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದ ಅನ್ನುವಂಥ ವಿಚಾರ ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿದೆ. ಅಂದರೆ ಆ ಒಂದು ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಕೊಲೆ ಮಾಡೋದಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನು ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಕೃತಿಕಾ ರೆಡ್ಡಿ ಬಳಸಿರುವಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಗಂಡ ಹೆಂಡತಿಯ ಮಧ್ಯೆ ಏನೆಲ್ಲ ಮಾತುಕತೆ ಆಗ್ತಿತ್ತು, ಚಾಟ್ ಏನೆಲ್ಲ ಆಗ್ತಿತ್ತು, ಆ ಒಂದು ವಿಚಾರದಲ್ಲಿ ಏನಾದರೂ ವಿಚಾರ ಇದೆಯಾ, ಹೊಸದಾಗಿ ಏನಾದರೂ ಸಿಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ತನಿಖೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ಆರೋಪಿ ಡಾಕ್ಟರು, ಆಕೆ ಮೃತ ಆಗಿರೋಂಥ ಆತನ ಪತ್ನಿ ಕೂಡ ಡಾಕ್ಟರ್ ಆಗಿದ್ರು. ಇಬ್ಬರ ಫ್ಯಾಮಿಲಿ ಒಳ್ಳೆ ವೆಲ್ ಸೆಟಲ್ಡ್ ಇತ್ತು, ಇಬ್ಬರಿಗೂ ಕೂಡ ಆಸ್ತಿ ಅಂತಸ್ತಿತ್ತು. ಆದರೂ ಕೂಡ ಇಲ್ಲಿ ಕೊಲೆ ಮಾಡೋದಕ್ಕೆ ಏನು ಕಾರಣ? ಅನಾರೋಗ್ಯ ಇದ್ದರೆ ಇಲ್ಲಿ ಡಿವೋರ್ಸನ್ನು ಕೂಡ ಕೊಡ್ಬೋದಾಗಿತ್ತು. ಆದರೆ ಕೊಲೆ ಮಾಡುವಂಥ ಲೆವೆಲ್ಗೆ ಆತ ಯಾಕೆ ಹೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಇಲ್ಲಿ ಅನೈತಿಕ ಸಂಬಂಧ ಇತ್ತ ಆತನಿಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಶಂಕೆ ವ್ಯಕ್ತವಾಗಿದೆ. ಎಲ್ಲವನ್ನೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾರ್ತಳ್ಳಿ ಪೊಲೀಸರು ಮಾಡ್ತಿದ್ದಾರೆ. ಆರೋಪಿಯ 2 ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖೆ ವೇಳೆ ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್. ಮಹೇಂದ್ರಗೆ ಇತ್ತ ಬೇರೆ ಮಹಿಳೆ ಜೊತೆಗೆ ಅಫೇರ್, ಅನೈತಿಕ ಸಂಬಂಧದ ಹಿನ್ನೆಲೆ ಕೊಲೆ ಮಾಡಿರುವ ಅನುಮಾನವೂ ಕೂಡ ಇದೆ. ಮಹಿಳೆ ಜೊತೆ ಮಾತನಾಡಲು ಇನ್ನೊಂದು ಮೊಬೈಲ್ ಅನ್ನ ಆತ ಬಳಕೆ ಮಾಡ್ತಾ ಇದ್ನಾ? 2 ಮೊಬೈಲ್ಗಳನ್ನ ಬಳಸ್ತಾ ಇದ್ದನಂತೆ ಆರೋಪಿ ಮಹೇಂದ್ರ ರೆಡ್ಡಿ. 2 ಮೊಬೈಲ್ ವಶಕ್ಕೆ ಪಡೆದು ಮಾಹಿತಿಯನ್ನ ಈಗ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಡಿಲೀಟ್ ಆಗಿರುವ ಮಾಹಿತಿಯನ್ನ ಪಡೆಯೋದಕ್ಕೆ FSLಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೃತಿಕಾ ಕೊಲೆ ಪ್ಲಾನ್ ನಲ್ಲಿದ್ಯಾ ಆ ಮಹಿಳೆಯ ಕೈವಾಡ? ಯಾವ ಮಹಿಳೆ? ಆ ಮಹಿಳೆ ಮತ್ತು ಮಹೇಂದ್ರ ಇಬ್ರು ಕೂಡ ಸೇರ್ಕೊಂಡು ಕೃತಿಕಾ ರೆಡ್ಡಿಯನ್ನ ಕೊಲೆ ಮಾಡಿದ್ರಾ? ಕೊಲೆಗೆ ಸ್ಕೆಚ್ ಹಾಕಿದ್ರಾ? ಇದು ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮಹೇಂದ್ರ ರೆಡ್ಡಿ ಬಂಧನವೂ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಇಬ್ರು ಡಾಕ್ಟ್ರು ಆಕೆಗೆ ಅನಾರೋಗ್ಯ ಇತ್ತಂಥೇಳಿ
ಕೊಲೆ ಮಾಡಿದ್ರು, ಅನೆಸ್ಥೇಷಿಯಾ ಕೊಟ್ಟರು ಅನ್ನುವಂಥ ವಿಚಾರ ಒಂದು ಕಡೆಯಲ್ಲಾದರೆ, ಈ ಮಹಾನುಭಾವನಿಗೆ ಇನ್ನೊಬ್ಬಳ ಜೊತೆಲಿ ಅಫೇರ್ ಇತ್ತಂತೆ, ಬೇರೆ ಮೊಬೈಲೆಲ್ಲ ಬಳಸ್ತಾ ಇದ್ದಂತೆ. ಸತ್ಯಾಸತ್ಯತೆ ಏನು ಮಾದೇಶ್? ಪೊಲೀಸರ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಪೊಲೀಸರು ಕಲೆ ಹಾಕಿರುವಂಥ ಮಾಹಿತಿ ಏನು ಮಾದೇಶ್? ರಂಜಿತ್, ಈಗಾಗಲೇ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರ್ತಳ್ಳಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಕೊಲೆ ನಡೆದು 6 ತಿಂಗಳ ಬಳಿಕ ಈ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ UDR ಅಂದರೆ ಅನ್ಯಾಚುರಲ್ ಡೆತ್ ಅಂತೇಳಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿದರು. ಅಂಟಿಲ್ FSL ರಿಪೋರ್ಟ್ ಬರೋವರೆಗೂ ಕೂಡ ಪೊಲೀಸರಿಗೆ ಗೊತ್ತಿರಲಿಲ್ಲ ಇದೊಂದು ಕೊಲೆ ಅಂತ. ಹೀಗಾಗಿ ಯಾವಾಗ FSL ರಿಪೋರ್ಟ್ ಬಂತು, ಆಕೆಗೆ ಅನೆಸ್ಥಿಯೇಷನನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಅದಾದಮೇಲೆ ಕೂಡಲೇ ಆತನನ್ನು ಅರೆಸ್ಟ್ ಮಾಡಿ ಪೊಲೀಸರು ಈಗ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖೆ ವೇಳೆ ಸಾಕಷ್ಟು ವಿಚಾರಗಳು ಇಲ್ಲಿ ಬಯಲಾಗ್ತಿದೆ. ಒಂದು, ಆಕೆಗೆ ಕೃತಿಕಾ ರೆಡ್ಡಿಗೆ ಒಂದಷ್ಟು ಅನಾರೋಗ್ಯ ಇತ್ತು. ಆ ಒಂದು ಅನಾರೋಗ್ಯವಾದ ವಿಚಾರವನ್ನು ಮುಚ್ಚಿಟ್ಟು ಅವರ ಕುಟುಂಬಸ್ಥರು ಆತನಿಗೆ ಮಹೇಂದ್ರ ರೆಡ್ಡಿಗೆ ಮದುವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ವಿಚಾರ ಮದುವೆ ಆದಮೇಲೆ ಗೊತ್ತಾದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಆತನಿಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರತಿದಿನವೂ ಕೂಡ ಆಕೆಗೆ ವಾಂತಿ ಬರುವಂಥದ್ದಾಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಇತ್ತು. ಅಂದರೆ ಡೈಲಿ ಕೂಡ ಆಕೆಗೆ ಅನಾರೋಗ್ಯವನ್ನು ಆಕೆ ಎದುರಿಸ್ತಿದ್ಲು. ಆತ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಒಂದು ವಿಚಾರ. ಆದರೆ ನೆಕ್ಸ್ಟ್ ಮತ್ತೊಂದು ವಿಚಾರ ಏನಂತಂದರೆ, ಈತನಿಗೆ ಆ ಒಂದು ಆಕೆಗೆ ಅನಾರೋಗ್ಯ ಇರುವಂಥ ವಿಚಾರ ಗೊತ್ತಾದ ಮೇಲೆ ಈಕೆ ಬೇರೊಂದು ಮಹಿಳೆಯ ಸಂಪರ್ಕವನ್ನು ಬೆಳೆಸ್ಕೊಂಡಿದ್ದ ಅನ್ನುವಂಥ ವಿಚಾರ ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿದೆ. ಅಂದರೆ ಆ ಒಂದು ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ಕೊಲೆ ಮಾಡೋದಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನು ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಕೃತಿಕಾ ರೆಡ್ಡಿ ಬಳಸಿರುವಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಗಂಡ ಹೆಂಡತಿಯ ಮಧ್ಯೆ ಏನೆಲ್ಲ ಮಾತುಕತೆ ಆಗ್ತಿತ್ತು, ಚಾಟ್ ಏನೆಲ್ಲ ಆಗ್ತಿತ್ತು, ಆ ಒಂದು ವಿಚಾರದಲ್ಲಿ ಏನಾದರೂ ವಿಚಾರ ಇದೆಯಾ, ಹೊಸದಾಗಿ ಏನಾದರೂ ಸಿಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ತನಿಖೆಯನ್ನು ಮಾಡ್ತಿದ್ದಾರೆ. ಯಾಕಂದರೆ ಇಲ್ಲಿ ಆರೋಪಿ ಡಾಕ್ಟರು, ಆಕೆ ಮೃತ ಆಗಿರೋಂಥ ಆತನ ಪತ್ನಿ ಕೂಡ ಡಾಕ್ಟರ್ ಆಗಿದ್ರು. ಇಬ್ಬರ ಫ್ಯಾಮಿಲಿ ಒಳ್ಳೆ ವೆಲ್ ಸೆಟಲ್ಡ್ ಇತ್ತು, ಇಬ್ಬರಿಗೂ ಕೂಡ ಆಸ್ತಿ ಅಂತಸ್ತಿತ್ತು. ಆದರೂ ಕೂಡ ಇಲ್ಲಿ ಕೊಲೆ ಮಾಡೋದಕ್ಕೆ ಏನು ಕಾರಣ? ಅನಾರೋಗ್ಯ ಇದ್ದರೆ ಇಲ್ಲಿ ಡಿವೋರ್ಸನ್ನು ಕೂಡ ಕೊಡ್ಬೋದಾಗಿತ್ತು. ಆದರೆ ಕೊಲೆ ಮಾಡುವಂಥ ಲೆವೆಲ್ಗೆ ಆತ ಯಾಕೆ ಹೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಇಲ್ಲಿ ಅನೈತಿಕ ಸಂಬಂಧ ಇತ್ತ ಆತನಿಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಶಂಕೆ ವ್ಯಕ್ತವಾಗಿದೆ. ಎಲ್ಲವನ್ನೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾರತಳ್ಳಿ ಪೊಲೀಸರು ಮಾಡ್ತಿದ್ದಾರೆ. ಆರೋಪಿಯ 2 ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖೆ ವೇಳೆ ನಿಮ್ಮೆಲ್ಲ ಮಾಹಿತಿಗಾಗಿ ಮಾದೇಶ್. ಆದರೂ ಕೂಡ ಇಲ್ಲಿ ಕೊಲೆ ಮಾಡೋದಕ್ಕೆ ಏನು ಕಾರಣ? ಅನಾರೋಗ್ಯ ಇದ್ರೆ ಇಲ್ಲಿ ಡಿವೋರ್ಸ್ ಅನ್ನು ಕೂಡ ಕೊಡಬಹುದಾಗಿತ್ತು. ಆದರೆ ಕೊಲೆ ಮಾಡುವಂಥ ಲೆವೆಲ್ಗೆ ಆತ ಯಾಕೆ ಹೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸಿದ್ದಾರೆ. ಇಲ್ಲಿ ಅನೈತಿಕ ಸಂಬಂಧ ಇತ್ತ ಆತನಿಗೆ ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯಕ್ಕೆ ಶಂಕೆ ವ್ಯಕ್ತವಾಗಿದೆ. ಎಲ್ಲವನ್ನೂ ಕೂಡ ತನಿಖೆ ಮಾಡುವಂಥ ಕೆಲಸವನ್ನು ಮಾರತಳ್ಳಿ ಪೊಲೀಸರು ಮಾಡ್ತಿದ್ದಾರೆ. ಆರೋಪಿಯ 2 ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖೆ ವೇಳೆ